ಕ್ಯಾಸಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಯಶಸ್ವಿ. 25ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ. ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಯುವಕರಿಗೆ ಮಾದರಿಯಾದ ಕ್ಯಾಸಂಬಳ್ಳಿ ಪೊಲೀಸರು. ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಹಾಗೂ ಕ್ಯಾಸಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ಜರುಗಿತು. ಕ್ಯಾಸಂಬಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಶಿಬಿರದಲ್ಲಿ 25ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನ ಸಂಗ್ರಹಿಸಲಾಗಿದೆ. ಈ ಶಿಬಿರದಲ್ಲಿ ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ದೇವರಾಜ್ ಹಾಗೂ ಸಿಬ್ಬಂದಿ ರಾಜ್ಕುಮಾರ್ ಅವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾದರು. ಇನ್ನು ಈ ವೇಳೆ ಮಾತನಾಡಿದ ರಕ್ತನಿಧಿ ಕೇಂದ್ರದ ರೇವತಿ, ರಕ್ತದಾನವು ಮಹಾದಾನವಾಗಿದ್ದು ತುರ್ತು ಸಂದರ್ಭಗಳಲ್ಲಿ ರೋಗಿಗಳ ಜೀವ ಉಳಿಸಲು ಇದು ಸಹಕಾರಿಯಾಗಿದೆ. ಶಿಬಿರಕ್ಕೆ ಆಗಮಿಸಿ ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಹಿಮಾಯವತಿ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೌಜನ್ಯ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ರಮೇಶ್ ಬಾಬು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಏತೂರು ಚಂದ್ರಶೇಖರ್, ರಕ್ತನಿಧಿ ಕೇಂದ್ರದ ರೇವತಿ, ಶಾಂತಿ ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ಕ್ಯಾಸಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನಮ್ಮ ಡಾಕ್ಟರ್ ಸೌಜನ್ಯ ಮೇಡಮ್ ಕಡೆಯಿಂದ ನಮ್ಮ ಕರೆ ಬಂದಿತ್ತು. ಆದ್ರಿಂದ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ನಾವು ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ಸ್ ಎಲ್ಲ ಸೇರಿ ಈ ತರ ಆದ್ರೆ ಒಳ್ಳೇದಾಗತ್ತೆ. ರಕ್ತದಾನ ದಾನ ಮಾಡೋದು ಒಳ್ಳೇದಾಗತ್ತೆ. ಯಾರೋ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯ್ತು, ಯಾವ್ದೋ ಒಂದು ಮಗುದು ಎಲ್ಲಿ ಆಯ್ತು, ಅವಾಗ ರಕ್ತ ಇಂಪಾರ್ಟೆಂಟ್ ಬೇಕಾಗತ್ತೆ ಅನ್ನೋ ಉದ್ದೇಶದಿಂದ ನಾವು ಕ್ಯಾಸಂಬಳ್ಳಿಯಲ್ಲಿ ಒಳ್ಳೆ ರೀತಿ ಒಳ್ಳೇದಾಗ್ಲಿ ಅಂತ ಒಂದು 20-25 ಜನ ಮೆಂಬರ್ಸ್ ಬಂದ್ಬಿಟ್ಟು ಎಲ್ಲ ಡೊನೇಟ್ ಮಾಡಿದ್ದಾರೆ. ಎಲ್ರಿಗೂ ಸಂತೋಷ ಆಗಿದೆ. ನಮ್ಮ ಕ್ಯಾಸಂಬಳ್ಳಿ ಸಿಬ್ಬಂದಿವರೆಗೂ ಸಂತೋಷ ಆಗಿದೆ. ನಮ್ಮ ಆರೋಗ್ಯ ರಕ್ಷಾ ಕಮಿಟಿವರೆಗೂ ಸಂತೋಷ ಇದೆ. ಮುಂದಿನ ದಿವಸಗಳಲ್ಲಿ ಇನ್ನ ಒಳ್ಳೆ ಕಾರ್ಯಕ್ರಮ ನಡೆಯಲಿ, ಇನ್ನ ಒಳ್ಳೆ ಡೊನೇಟರ್ಸ್ ಬಂದು ಡೊನೇಟ್ ಮಾಡ್ಲಿ ಅಂತ ನಾನು ಕೋರ್ಕೊಳ್ತೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾಸಂಬಳ್ಳಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಸುಮಾರು 10 ಜನ ಬ್ಲಡ್ ಕೊಟ್ಟಿದ್ದಾರೆ. ಇನ್ನೊಂದು 10-15 ಮೆಂಬರ್ಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಟು ರಿಸೀವ್ ಸೋ ಮಚ್ ಆಫ್ ಬ್ಲಡ್ ಯೂನಿಟ್ಸ್. ಈ ರಕ್ತವನ್ನು ತಗೊಂಡು ನಾವು ಕೆಜಿಎಫ್ ಕೆಜಿಎಫ್ ತಾಲೂಕಿನ ಎಲ್ಲಾ ಹೆರಿಗೆ ಕೇಸಸ್, ಆಮೇಲೆ ಯಾರೆಲ್ಲ ಆಪರೇಷನ್ಸ್ ಮಾಡ್ಕೋತಾರೆ, ಆಕ್ಸಿಡೆಂಟ್ ಕೇಸಸ್, ಅನಿಮಿಯಾ ಕೇಸಸ್, ಈ ತರ ಸುಮಾರು ಜನ ಒಂದ್ ತಿಂಗಳಿಗೆ 100 ಇಶ್ಯೂ ಮಾಡ್ತೀವಿ ನಾವು ಬ್ಲಡ್ ಯೂನಿಟ್ಸ್. ಸೊ ಹಾಗಾಗಿ ಈ ತರ ಕ್ಯಾಂಪ್ ಗಳಲ್ಲಿ ಕೊಡೋ ರಕ್ತವನ್ನ ಬಡವರಿಗೆ ನಾವು ಅಲ್ಲಿ ಸ್ಕ್ರೀನ್ ಗಳೆಲ್ಲ ಮಾಡಿ ಕೆಜಿಎಫ್ ರಕ್ತನಿಧಿ ಕೇಂದ್ರದಿಂದ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಇದೊಂದು ವಿತೌಟ್ ಡೋನರ್ಸ್ ಈ ಪ್ರೋಗ್ರಾಮ್ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ವೆರಿ ಹ್ಯಾಪಿ ಟು PHC ಮೇಡಮ್ ಫಾರ್ ಅರೇಂಜಿಂಗ್ ದಿಸ್ ಕ್ಯಾಂಪ್ ಆಸ್ ವೆಲ್ ಆಸ್ ARS ಕಮಿಟಿ ಅವರಿಂದ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದಕ್ಕೆ ಬಹಳ ಧನ್ಯವಾದಗಳು. ಕೇಂದ್ರದಲ್ಲಿ ಇದೇ ರೀತಿ ರಕ್ತವನ್ನು ಕೊಡ್ತಾ ಇದ್ದು ರಕ್ತ ಸ್ಟಾಕ್ ಎಷ್ಟಿದೆ ಅಂತ ನೀವು ಇಂಡಿಯಾನಲ್ಲಿ ಎಲ್ಲಿಂದ ಬೇಕಾದ್ರೂ ನೋಡ್ಬೋದು. ಆನ್ಲೈನ್ ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ ನಾವು. ಎಲ್ಲಾ ರಕ್ತನಿಧಿ ಕೇಂದ್ರಗಳಲ್ಲೂ ಡಿಸ್ಪ್ಲೇ ಮಾಡ್ಲೇಬೇಕು. ಇದು ಕಡ್ಡಾಯ ಆಗಿದೆ. ಸುಮಾರು 10 ವರ್ಷದಿಂದ ನಾವೆಲ್ಲ ಅದನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ವಿ. ಸೊ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಸ್ಟಾಕ್ ಇದ್ದರೆ ಎಲ್ಲರಿಗೂ ರಕ್ತ ಕೊಟ್ಟೇ ಕೊಡ್ತೇವೆ. ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರಿಂದ ಅವ್ರಿಗೆ BP ತೊಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಏನೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ, ಹಿಮೋಗ್ಲೋಬಿನ್ ಎಷ್ಟಿರ್ಬೇಕು, ತೂಕ ಇಷ್ಟಿರ್ಬೇಕು, ಕೊಲೆಸ್ಟ್ರಾಲ್ ಅಂಶ ಇಷ್ಟಿರ್ಬೇಕು ಅಂತ ಹೇಳಿ ಪ್ಯಾರಾಮೀಟರ್ಸ್ ಇದೆ ನೋಡಿ. ಅದನ್ನ ಹಂಗೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅವ್ರ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಸೊ ರಕ್ತವನ್ನು ಕೊಡೋದ್ರಿಂದ ಅವರು ಚೆನ್ನಾಗಿರ್ತಾರೆ. ರಕ್ತ ಕೊಡೋದ್ರಿಂದ ರೋಗಿಗಳಿಗೂ ಯೂಸ್ ಆಗುತ್ತೆ. 3% ಕ್ಯಾನ್ ಬಿ ಸರ್ವ್ಡ್. ಪ್ಯಾಕೆಟ್ ಸೆಲ್, ಪ್ಲೇಟ್ಲೆಟ್ಸ್ ಅಂತೀವಿ, ಹೋಲ್ ಬ್ಲಡ್, ಪ್ಲಾಸ್ಮಾ ತೆಗಿತೀವಿ. ಸೊ ಈ ತರ 3 ಕಾಂಪೋನೆಂಟ್ ತೆಗೆಯೋದ್ರಿಂದ ಒಂದು ರಕ್ತದ ಯೂನಿಟ್ 3 ಜನರ ಪ್ರಾಣವನ್ನ ಕಾಪಾಡುತ್ತೆ.